ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಸೊ ಸದ್ಯಕ್ಕೆ ನಾವು ರೋಮಲ್ಲಿ ಲಾಸ್ಟ್ ಡೇ ಇವತ್ತು. ಇಲ್ಲಿಂದ ಇವಾಗ ಪಿಸಾಗ್ ಹೊರಡಬೇಕು. ಪಿಸಾಗ್ ಹೊರಡೋ ಮುಂಚೆ ನಾವು ಸ್ವಲ್ಪ ಸರ್ವಣ ಭವನಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಇವಾಗ ಆರ್ಡ್ರ್ ಮಾಡಿದ್ದೇವೆ. ಏನು ಆರ್ಡ್ರ್ ಮಾಡಿದೆ? ಒಂದು 2 ವೆಜಿಟೇಬಲ್ ಪಲಾವ್, 1 ಮಿನಿ ಇಡ್ಲಿ ಸಾಂಬಾರ್ ಆ್ಯಂಡ್ ವೆಜಿಟೇಬಲ್ ಬಿರಿಯಾನಿ ಕೂಡ ಪಾರ್ಸಲ್ ತೊಗೊಂಡು ಹೋಗ್ತದೆ ಇಲ್ಲಿಂದ. ಇದು ಬಟನ್ ಇಡ್ಲಿ ಅಲ್ಲ? ಪಲಾವ್ ಆರ್ಡರ್ ಮಾಡಿದ್ದೀವಿ. ಫೋರ್ಕ್ ಬೇಕಾ? ಇವತ್ತು ಸತಿ ಕಾಕ್ಸನ್ ಬೇಕಾ ಜೊತೆ? ಕಾಫಿ ಒಂದು ಸ್ಟ್ರಾಂಗ್ ಕೊಡ್ತಿಲ್ಲ ಇವರು. ನಾನು ಮೆಡ್ರಾಸ್ ಕಾಫಿ ಎಕ್ಸ್ಪೆಕ್ಟ್ ಮಾಡಿದ್ದು. ಹೀಗೆ ಹಾಕಿದ್ರೆ ಬ್ರೌನ್ ಬರಬೇಕು. ಸ್ವಲ್ಪ ಡಿಕಾಕ್ಷನ್ ತೊಗೊಂಡು ಹಾಕ್ಸ್ಕೊ. ದಿನ ಕೇಳ್ತಾ ಇದ್ದೀನಿ, ನಾಳೆ ನನ್ನನ್ನು ಓಡಿಸ್ಬೋದು, ನೀವು ಬರಲೇಬೇಡಿ ಇಲ್ಲಿಗೆ ಅಂತ. ಅದಕ್ಕೆ ಸುಮ್ಮನೆ ಇವತ್ತು ಕುಡಿತೀನಿ ಕೊಟ್ಟಿರೋದು. ತಿಂಡಿ ತಿಂದು ಆಯಿತು, ಇವಾಗ ಹೊರಟ್ವಿ. ಆಲ್ಮೋಸ್ಟ್ ಟೈಮ್ ಎಷ್ಟಾಯ್ತು? ಇವಾಗ 1 ಆಯ್ತಾ 2 ಆಯ್ತಾ? ತಿಂಡಿ ಎಲ್ಲ 1 ಕಾಲ ಆಯಿತು. ಸೊ ಹೊರಡೋ ಪ್ಲ್ಯಾನ್ ಇದ್ದದ್ದು 11 ಗಂಟೆ. ಹೋಟೆಲಿಂದ 11 ಗಂಟೆ ಹೊರಟ್ವಿ. ಬ್ರೇಕ್ಫಾಸ್ಟ್ ಮುಗಿತಾ 2 ಇವಾಗ 2 ಗಂಟೆ ಹೊರಡ್ತೇವೆ ಅಂದ್ಕೊಂಡಿದ್ವಿ, ಬೇಗನೆ ಹೊರಡ್ತಾ ಇದ್ವಿ. ಸೊ ಹೋಗುವ ಇವಾಗ. ಸೊ ನೆಕ್ಸ್ಟ್ ಸ್ಟಾಪ್ ಪೀಸಾ. ಇಲ್ಲಿಂದ 350 ಕಿಲೋಮೀಟ್ರ್ ಇದೆ. 350 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ 3.5 ಗಂಟೆ ಆಗ್ಬೋದು. ನೋಡುವ, ಹೋಗ್ತಾ ಗೊತ್ತಾಗುತ್ತೆ. ಫೈನಲಿ ಇಟಾಲಿಯಲ್ಲಿ ಸೆಕೆ ಆಗ್ತದೆ ಇವತ್ತಿಂದ. ಇವತ್ತೇ ನಿನ್ನೆ ನಂಗೆ ಮೊಟ್ಟೆ ಬಿಚ್ಚಿ ನಡೆಯೋಂಗೆ ಹಾಗೆ ಜಾಕೆಟ್ ಎಲ್ಲ ಬಿಚ್ಚಿ ಹೋಗ್ತಾ ಇದೆ. ಬಟ್ ಇಟಾಲಿ ಸಿಟಿ ಸೆಂಟರ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಎಂತ ಇದು ಕಾಯಿನ್ಸ್ ಅದಲ್ಲ? ಬೇಸಿಕಲಿ ನಾನು ಆವಾಗ ನಾನ್ ಟೋಲ್ ರೋಡ್ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಇದು ನಾನ್ ಎಕ್ಸ್ಪ್ರೆಸ್ ಹೈವೇ, ಬಟ್ ಟೋಲ್ಸ್ ಇದೆ. ಆವಾಗ 1 ಯೂರೋ 2 ಯೂರೋಸ್ ಅಂತ ಟೋಲ್ಸ್ ಆವಾಗ ಸಿಗ್ತಾನೆ ಇದೆ. ಇದರದ್ದು ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ 130 km/h ಅಂತ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ ಹೈವೇಗಿಂತ ಮೋರ್ ಸೇಫ್ ಅನಿಸ್ತದೆ, ಯಾಕಂದರೆ ಅಲ್ಲಿ ಕಂಟಿನ್ಯೂಸ್ ಹಿಂದ್ಗಡೆ ಅಂತ ಬರ್ತಾನೆ ಇರ್ತಾರೆ. ಫಾಸ್ಟಾಗಿ ಓಡಿಸ್ಬೇಕು, ಸ್ವಲ್ಪ ಸ್ಲೋ ಮಾಡ್ಕೊಂಡು ಆರಾಮಾಗಿ ಓಡಿಸ್ಬೋದು. ರೋಡ್ ತುಂಬ ಖಾಲಿ ಇದೆ, ಯಾರೂ ಇಲ್ಲ. ಫೈನಲಿ ಅಲ್ಬಿನೋ ಅಂತ ಒಂದು ಊರಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ 200 ಕಿಲೋಮೀಟ್ರ್ ಓಡಿಸಿದ್ವಿ, ಇನ್ನೊಂದು 150 ಕಿಲೋಮೀಟ್ರ್ ಇದೆ. ಸೊ ಇಲ್ಲೇ ಒಂಚೂರು ಕಾಫಿ ಬ್ರೇಕ್ ತೊಗೊಳ್ಳೋಣ ಅಂತ. ಹಾಗೆ ಸಿಂಬನಿಗೆ ಬ್ರೇಕ್ ಬೇಕು, ಸೊ ಇಲ್ಲೇ ವಾಕ್ ಮಾಡ್ತೇವೆ. ಆ್ಯಂಡ್ ಹಿಂದ್ಗಡೆ ಫುಲ್ ಫೀಲ್ಡ್ಸ್ ಇದೆ, ಆ್ಯಂಡ್ ಅದರ ಹಿಂದೆ ಮೌಂಟೇನ್ ವ್ಯೂ ಇದೆ. ಚೆನ್ನಾಗಿದೆ ಇದು ಒಂಥರ ವ್ಯೂ, ಆ್ಯಂಡ್ ಚಳಿ ಇಲ್ಲ. ಇನ್ನು ಪಿಜ್ಜಾ ಇದು ಆಪ್ಷನ್ ಇದೆ, ಆ್ಯಂಡ್ ಬಾರ್ ರೆಸ್ಟೋರೆಂಟೆ ಮತ್ತು ಪಿಜ್ಜಾ. ಅದರ್ವೈಸ್ ವ್ಯೂ ಈ ಥರ ಇದೆ. ಸ್ವಲ್ಪ ಹೊತ್ತು ಇಲ್ಲಿ ಕಾಫಿ ಕುಡಿದು ಹೋಗುವ. ಬಟ್ ಸಿಂಬಾ ಒಂದು ವಾಕಿಂಗ್ ಇನ್ನೂ ಆಗಿಲ್ಲ. ಆಯಿತು, ಕಾಫಿ ಕುಡಿದು ನೆಕ್ಸ್ಟ್ ಇವಾಗ ಹೊರಡುವ. ಸೊ ಟೈಮ್ ಆಲ್ಮೋಸ್ಟ್ ಇವಾಗ 6 ಗಂಟೆ ಆಗಿದೆ, ಆ್ಯಂಡ್ ನಾವಿಲ್ಲಿ ಹೋಟೆಲ್ ರೀಚ್ ಆಗಿದ್ದೀವಿ. ಸೊ ಸದ್ಯಕ್ಕೆ ಹೋಟೆಲ್ ಹೆಸರು ದ ಗ್ರ್ಯಾಂಡ್ ಹೋಟೆಲ್ ಬನಾನಾ ಪಿಜ್ಜಾ ಅಂತ ಇದೆ. ಸೊ ಹೋಟೆಲ್ ತುಂಬ ಹಳೆದು, ಬಟ್ ಒಂದಿನ ಇರೋದಕ್ಕೆ ಇಟ್ಸ್ ಓಕೆ. ಚೆನ್ನಾಗಿದೆ, ನೀಟಾಗಿದೆ. ರೋಮಿಂದ ನಾವು ಪಾರ್ಸಲ್ ಮಾಡ್ಕೊಂಡು ಬಂದಿದ್ವಿ, ಸೊ ಅದನ್ನು ತಿಂದ್ವಿ ಇವಾಗ. ಸೊ ಚೆಕ್ ಇನ್ ಆಯಿತು. ಸೊ ಇವತ್ತು 1 ನೈಟ್ ಇಲ್ಲೇ ಇರ್ತೀವಿ. ನೆಕ್ಸ್ಟ್ ನಾಳೆ ಲೀನಿಂಗ್ ಟವರ್ ಆಫ್ ಪಿಜ್ಜಾ ನೋಡಿ ಇಲ್ಲಿಂದ ಮಿಲಾನ್ಗೆ ಹೋಗ್ತೀವಿ. ಆ್ಯಂಡ್ ಇದು ಹೋಟೆಲ್ ಹೀಗಿದೆ, ಇನ್ಕ್ಯಾಸ್ಗಳು ಮುಗಿದೋಗುತ್ತೆ. ಇದು 90 euros ಆಗುತ್ತೆ, 90 euros per night. ಆ್ಯಂಡ್ ಪೆಟ್ ಫ್ರೀ ಇಲ್ಲಿ ಸ್ಟೇ ಆಗಿ. ಸೊ ಅದು ಗುಡ್.